ಈ ಚಿಲ್ಲರೆ ಸಮಸ್ಯೆ ನಿನ್ನೆ ಮೊನ್ನೆಯಿಂದಲ್ಲ. ಈ ಬಸ್ಸು, ಆಟೋ ಹಾಗೂ ಅಂಗಡಿಗಳಲ್ಲಿ ಚಿಲ್ಲರೆ ಹಣಕ್ಕಾಗಿ ಒದ್ದಾಡೋ ಪರಿಸ್ಥಿತಿ ಈಗಲೂ ಕೂಡ ಇದೆ. ಡಿಜಿಟಲ್ ಪೇಮೆಂಟ್ ಯುಗ ಹಂಗಿದ್ರೂ ಕೂಡ ಚಿಲ್ಲರೆ ಸಮಸ್ಯೆಗೆ ಮಾತ್ರ ಮುಕ್ತಿ ಸಿಗ್ತಾ ಇಲ್ಲ. ಇನ್ನು ತುರ್ತು ಸಂದರ್ಭಗಳಲ್ಲಿ ATMನಿಂದ ಹಣ ತೆಗೆಯೋದಕ್ಕೆ ಹೋದಾಗಲೂ ಕೂಡ ದೊಡ್ಡ ದೊಡ್ಡ ನೋಟ್ಗಳೇ ಬರುತ್ತೆ, 500 ರೂಪಾಯಿ ಥರ. ಅದಾದ ಮೇಲೆ ಆ ನೋಟ್ ಹಿಡ್ಕೊಂಡು ಚಿಲ್ಲರೆಗಾಗಿ ಮತ್ತೆ ಪರದಾಡಬೇಕಾದಂಥ ಪರಿಸ್ಥಿತಿ. ಆದರೆ ಇನ್ನು ಮುಂದೆ ATMಗಳಲ್ಲೇ ನಿಮಗೆ ಬೇಕಾದಂತಹ ಚಿಲ್ಲರೆ ಹಣ ಕೂಡ ಸಿಗುತ್ತೆ. ಹೌದು, ದೊಡ್ಡ ಮೊತ್ತದ ನೋಟುಗಳನ್ನು ಹೊತ್ಕೊಂಡು ಹೋಗೋದು ಸುಲಭವಾದರೂ ಕೂಡ ದೈನಂದಿನ ವ್ಯವಹಾರಗಳಲ್ಲಿ ಅವುಗಳನ್ನು ಬಳಸೋದು ಕೆಲವೊಮ್ಮೆ ಕಿರಿಕಿರಿ ಅಂತ ಉಂಟು ಮಾಡುತ್ತೆ. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳೋ ಉದ್ದೇಶದಿಂದ ಕೇಂದ್ರ ಸರ್ಕಾರ ಇದೀಗ ಹೈಟೆಕ್ ಪರಿಹಾರವನ್ನು ಕಂಡುಕೊಂಡಿದೆ. ದೇಶಾದ್ಯಂತ ಸಣ್ಣ ಮೌಲ್ಯದ ನೋಟುಗಳನ್ನು ವಿತರಿಸುವ ಸಾಮರ್ಥ್ಯ ಹೊಂದಿರೋ ಹೊಸ ಮಾದರಿಯ ಹೈಬ್ರಿಡ್ ATMಗಳನ್ನು ಸ್ಥಾಪನೆ ಮಾಡೋದಕ್ಕೆ ಸರ್ಕಾರ ಚಿಂತನೆ ಮಾಡಿದೆ. ಈ ATMಗಳು ಕೇವಲ ಹಣ ಡ್ರಾ ಅಷ್ಟೇ ಅಲ್ಲ, ದೊಡ್ಡ ಮೌಲ್ಯದ ನೋಟುಗಳನ್ನು 10 ರೂಪಾಯಿ, 20 ರೂಪಾಯಿ ಮತ್ತು 50 ರೂಪಾಯಿ ಅಂತ ಸಣ್ಣ ನೋಟುಗಳಿಗೆ ವಿನಿಮಯ ಮಾಡಿಕೊಳ್ಳುವ ಅವಕಾಶವನ್ನು ಕೂಡ ಒದಗಿಸುತ್ತೆ. ಇದರಿಂದ ಸಾರ್ವಜನಿಕರಿಗೆ ಅಗತ್ಯವಿರುವ ಸಂದರ್ಭಗಳಲ್ಲಿ ಸುಲಭವಾಗಿ ಚಿಲ್ಲರೆ ಕೂಡ ದೊರೆಯುತ್ತೆ. ಈ ಯೋಜನೆಯ ಪ್ರಾಯೋಗಿಕ ಹಂತ ಈಗ ಆಲ್ರೆಡಿ ಮುಂಬೈ ನಗರದಲ್ಲಿ ಶುರುವಾಗಿದೆ. ವರದಿಗಳ ಪ್ರಕಾರ ಹೆಚ್ಚಿನ ನಗದು ವ್ಯವಹಾರ ನಡೆಯುವಂಥ ಮಾರುಕಟ್ಟೆಗಳು, ರೈಲ್ವೆ ನಿಲ್ದಾಣಗಳು, ಬಸ್ ಡಿಪೋಗಳು, ಆಸ್ಪತ್ರೆ ಹಾಗೆ ಸರ್ಕಾರಿ ಕಚೇರಿಗಳಂಥ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಹೈಬ್ರಿಡ್ ATMಗಳನ್ನು ಅಳವಡಿಸಲಾಗ್ತಾ ಇದೆ. ದಿನನಿತ್ಯ ಹೆಚ್ಚಿನ ಜನ ಸಂಚಾರ ಇರುವಂಥ ಪ್ರದೇಶಗಳಲ್ಲಿ ಇವುಗಳನ್ನು ಸ್ಥಾಪಿಸುವ ಮೂಲಕ ಸಾಮಾನ್ಯ ಜನರ ಚಿಲ್ಲರೆ ಸಮಸ್ಯೆಗೆ ತಕ್ಷಣ ಪರಿಹಾರ ಕೊಡೋ ಉದ್ದೇಶವನ್ನು ಹೊಂದಿದೆ.